ಸ್ವೀಟು ನಾವಿಬ್ರೇ ಸೈಟ್ ಸೀಯಿಂಗ್ ಹೋಗ್ತಿರೋದು ಎಷ್ಟು ಮಜಾ ಇರತ್ತಲ್ಲ. ಜೋಡಿ ಟಿಕೆಟ್, ಕಿಟಕಿ ಪಕ್ಕ ನೀನು ಪಕ್ಕ ನಾನು. ನಾವು ಕೇರಳ ಟೂರ್ಗೆ ಹೋಗ್ತಿದೀವಿ ಅದೇನೋ ಸರಿ, ಆದ್ರೆ ಟಿಕೆಟ್ಸ್ ಅರೇಂಜ್ ಮಾಡಿ ತಂದ್ಕೊಡ್ಬೇಕಾಗಿದ್ದು ನಂದು ತಾನೆ. ಅಲ್ಲ ಅರೇಂಜ್ ಮಾಡಿದ್ದು ಅವನು, ಆದ್ರೆ ಇದು ನಾವು ತಗೊಂಡ್ಬರ್ತಿದೀವಿ ಅಷ್ಟೇ. ಅಪ್ಪ ಬೆಳ್ಗಾಗಿದ್ ನನ್ ಚಪ್ಲಿನೇ ಕಿತ್ತೋಯ್ತು. ಹಳೆ ಚಪ್ಲಿ ತಾನೆ, ಎತ್ತು ಬಿಸಾಕು. 200 ರೂಪಾಯಿ ಕೊಟ್ರೆ ಹೊಸ ಚಪ್ಲಿ ಬರುತ್ತೆ. ಏನಪ್ಪ ನೀವು ಒಳ್ಳೆ ಮಾಯಿ ತರ ಆಡ್ತಾ ಇದ್ದೀರಾ? ಕಾರ್ ಕೆಟ್ಟೋಯ್ತು ಅಂತ ಕಾರ್ ಬಿಸಾಕ್ ಬಿಡ್ತೀವಾ? ಟೂ ವೀಲರ್ ಕೆಟ್ಟೋಯ್ತು ಅಂತ ಟೂ ವೀಲರ್ ಬಿಸಾಕ್ ಬಿಡ್ತೀವಾ? ಇದು ಹಾಗೆ ರಿಪೇರಿ ಮಾಡಿದ್ರೆ ಹಾಕೋಬಹುದು. ಈಗ ಈ ಚಪ್ಲಿ ರಿಪೇರಿ ಮಾಡ್ಬೇಕಾ? ಇಟ್ಕೊಳ್ಳಿ ನಿಮಿಷ. ಅಂಗುಷ್ಟ ಅಲ್ಲಾಡ್ತಿತ್ತು ಅಂತ ಈ ಗಮ್ ತಗೊಂಡ್ ಬಂದಿದ್ದೆ, ಇದನ್ನ ಹಾಕಿ ರಿಪೇರಿ ಆಗ್ಬಿಡತ್ತೆ. ಲೈಟ್ ಟಿಕೆಟ್ ಇಟ್ಕೊಂಡಿರೋ ಕೈಯಲ್ಲಿ ಚಪ್ಲಿ ರಿಪೇರಿ ಮಾಡಿಸ್ತೀಯ ನೀನು? ಈಗಾಗ್ಲೇ 40,000 ರೂಪಾಯಿ ಖರ್ಚಾಗಿದೆ. ಇನ್ನ ಹೊಸ ಚಪ್ಲಿ ತಗೋಬೇಕು ಅಂದ್ರೆ 200 ಇಂದ 300 ರೂಪಾಯಿ ಖರ್ಚಾಗತ್ತೆ. ಸುಮ್ನೆ ಅನಾವಶ್ಯಕ ಖರ್ಚು. ಅದಕ್ಕೆ ಈ ಸ್ಟ್ರಾಂಗ್ ಫಿಕ್ಸ್ ಗಮ್ ಹಾಕಿದ್ರೆ ಸೂಪರ್ ಆಗಿ ಅಂಟ್ಕೊಳತ್ತೆ. ಮಾಡಿ. ಆಯ್ತು ಮಹಾರಾಣಿ ಅವರೇ, ಇಟ್ಕೊಳ್ಳಿ. ತಗೊಳ್ಳಿ ಗಮ್ ತಗೊಳ್ಳಿ. ಅಯ್ಯೋ ಯಾರು ಇಲ್ಲ, ಕುತ್ಕೊಳ್ಳಿ. ನೀನ್ ನನ್ ಬಾಯ್ ಫ್ರೆಂಡ್ ಅಲ್ಲ, ಬೇಕು. ನಾನು 2 ನಿಮಿಷದ ಮುಂಚೆ ಸೆಲ್ಫಿ ಕಳ್ಸಿದ್ದೆ ತಾನೆ, ನೀನ್ ಲೈಕೇ ಕೊಟ್ಟಿಲ್ಲ ನೋಡು. ನೀನ್ ಪ್ರತಿ ನಿಮಿಷನೂ ಲೈಕ್ ಕೊಡ್ತಾನೆ ಇರ್ಬೇಕು, ಇಲ್ಲ ಅಂದ್ರೆ ಚಚ್ಬಿಡ್ತೀನಿ, ಇಲ್ಲ ಗುದ್ಬಿಡ್ತೀನಿ. ಓ ಮೈ ಗಾಡ್, ಥ್ಯಾಂಕ್ಸ್ ಹ್ಯಾಂಡ್ಸಮ್. ನನ್ ಫೋನ್ ಬಿದ್ದೋಯ್ತು ಅಂತ ಹೆದ್ರಿದ್ದೆ. ನನ್ ಲವ್ಲಿ ಫೋನ್ ಅದು. ನನ್ ಸೋನನ್ ಬಚಾವ್ ಮಾಡಿದ್ಕೆ ಥ್ಯಾಂಕ್ಸ್. ಸೋನು ಅಂದ್ರೆ ನನ್ ಫೋನು. ನೀವ್ ಫೋನಿಗೆ ಹೆಸರು ಬೇರೆ ಇಟ್ಟಿದ್ದೀರಾ? ಹೌದು, ನನ್ ಮಾನಸಿ ನನ್ ಬಾಯ್ ಫ್ರೆಂಡ್ ನಯನ್ ಜೊತೆ ಫೋನಲ್ಲಿ ಮಾತಾಡ್ಕೊಂಡ್ ಬರ್ತಿದ್ನಾ, ಫೋನ್ ಬಿದ್ದೋಯ್ತು. ಇವ್ರು ಕ್ಯಾಚ್ ಹಿಡಿದ್ರು. ಪರವಾಗಿಲ್ಲ, ನಿಮ್ನ ಇಂಡಿಯನ್ ಕ್ರಿಕೆಟ್ ನಿಮ್ಗೆ ಸೇರಿಸಬಹುದು. ಫೋನ್ ತಗೊಳ್ಳಿ. ಫೋನ್ ಕೊಡಿ. ನಾನೇನ್ ಇಟ್ಕೊಂಡಿಲ್ಲಪ್ಪ, ತಗೊಳ್ಳಿ ಮೇಡಮ್. ನಿಮ್ ಹತ್ರ ಇದಕ್ಕಿಂತ ಚೆನ್ನಾಗಿರೋ ಫೋನ್ ಇದೆ, ಕೊಡಿ. ಸ್ವೀಟು, ನಾನು ಇಟ್ಕೊಂಡೇ ಇಲ್ಲ, ಅದನ್ನ ನೋಡು. ಬಿಡಿ. ಏನಪ್ಪ ಮಾಡ್ತಾ ಇದ್ದೀರಾ? ಆಗ್ತಿಲ್ಲ, ಬರ್ತಿಲ್ಲ ಇದು. ಇಬ್ರು ಇಟ್ಕೊಂಡು ಟ್ರೈ ಮಾಡಿ. ಆಗಲ್ಲಪ್ಪ. ಅಯ್ಯೋ ಇದೇನಿದು? ನನ್ ಸೋನು ನನಗ್ ಬೇಕು. ಹೌದು ಮೇಡಮ್, ತಗೊಳ್ಳಿ. ಆದ್ರೆ ನಿಮ್ ಸೋನು ನನ್ನ ಕೈ ಬಿಡ್ತಿಲ್ಲ, ನಾನೇನ್ ಮಾಡ್ಲಿ? ಏನಾಯ್ತು ಸೋನು ನಿನ್ಗೆ? ನಮ್ಮ ಯಜಮಾನ್ರ ಕೈ. ನಿಮ್ಮ ಯಜಮಾನ್ರಂದ್ರೆ ಏನಂತೆ? ಪ್ರತಿ ನಿಮಿಷ ಪ್ರತಿ ಸೆಕೆಂಡು ನನ್ನ ಸೋನು ನೋಡ್ತಾನೆ ಇರ್ಬೇಕು. ನಂಗೆ ನನ್ ಸೋನು ಹುಚ್ಚು ಅಂತಾರೆ. ನಡೀರಿ, ನಾನು ನಿಮ್ ಜೊತೆ ನಿಮ್ ಮನೆಗ್ ಬರ್ತೀನಿ. ನನ್ ಸೋನು ನನ್ ಕೈಗೆ ಬರೋವರೆಗೂ ನಾನು ನಿಮ್ ಜೊತೆನೆ ಇರ್ತೀನಿ. ಏನು, ನನ್ ಗಂಡನ ಹಿಂದೆ ನೀವು ನಮ್ಮ ಮನೆಗ್ ಬರ್ತೀರಾ? ನನ್ ಸೋನು ಜೊತೆ ನಾನು. ನನ್ ಜಾನು, ನನ್ ಸೋನು, ನನ್ ಜಾನು, ನನ್ ಸೋನು, ನನ್ ಜಾನು, ನನ್ ಸೋನು. ಸುಮ್ಮನೆ ನಡಿ. ಭವಿಷ್ಯನಿಲ್ಲ, ಬದನೆಕಾಯೂ ಇಲ್ಲ. ಅವ್ರ ಫೋನ್ ಇವ್ರ ಕೈಗೆ ಅಂಟ್ಕೊಂಡಿದೆ, ಬಿಡ್ಸಕ್ ಆಗ್ತಾ ಇಲ್ಲ. ಕೈ ನಿಂದು ಫೋನ್ ಅವ್ರದಾ? ಹಲೋ ನಯನ್, ನೋಡಿದ್ಯಾ? ಲೈಕ್ ಮಾಡಿದ್ಯಾ? ಅಯ್ಯೋ, ಇಲ್ಲಿ ಯಾರ್ದೋ ಕೈಗೆ ಫೋನ್ ಸಿಗಾಕೊಂಡ್ಬಿಟ್ಟಿದೆ. ನಿನ್ಗೆ ಹೇಳೋದೇ ಅರ್ಥ ಆಗಲ್ಲ. ಒಂದ್ ನಿಮಿಷ, ನಾನು ಮತ್ತೆ ಮಾಡ್ತೀನಿ. ಇಡ್ರಿ, ಅದೇನು ಬಿಡ್ರಿ. ಅಲ್ಲ ನಯನ್, ಆಮೇಲೆ ಮಾಡ್ತಾರಪ್ಪ. ಯಾರು ನೀವು? ಅಯ್ಯೋ ನನ್ ಫೋನು. ಇದು ಕರ್ಮ, ನಿನ್ ಹಿಂದೆ ಬೆಕ್ಕಿನ ಮರಿ ತರ ಸುತ್ತಿದ್ದಾರೆ. ಮೇಡಮ್, ಈ ಕಡೆ ಬನ್ನಿ ಒಂದು ನಿಮಿಷ. ಬಾರ ಪಾಪಣ್ಣ, ನಿಮ್ಮೆ ಗೊತ್ತ ಸೆಕೆಂಡ್ ಅಲ್ಲಿ ತೆಗಿತ್ತು ನೋಡಮ್ಮ. ರೆಡಿ ನಿಮ್ಮೆ? ಕೈ ಇಟ್ಕೊಳ್ಳಿ ಇಬ್ರು. 1 2 3 ಗೋ. ಸೋನು ಏನಿ ಅಂಟು ಮುರಿ, ಸೋನು ತೆಗಿ, ಕೈ ಮುರಿ. One more time. Let's try one more time. Come on, Srihari. Catch me. ಕೈ ಮುರಿ. ಪಾಪಣ್ಣ, ಫೋನು ಕೈಗೆ ಅಂಟ್ಕೊಂಡ್ಬಿಟ್ಟಿದೆ. ಫೋನ್ ಹೊಡಿಬೇಕು, ಇಲ್ಲ ನಿನ್ ಕೈ ಕತ್ತರಿಸ್ಬೇಕು. ಇದು ಬರೀ ನನ್ನ ಫೋನ್ ಅಲ್ಲ, ನನ್ನ ಪ್ರಾಣ. ಇದು ನನ್ನ ಪ್ರೀತಿ ಫೋನು. ಇದು ಹೆಸರು ಸೋನು. ಇದು ನನ್ನ ಬಾಯ್ ಫ್ರೆಂಡ್ ನಯನ್ ಚಂದ್ರ ಗಿಫ್ಟ್ ಕೊಟ್ಟಿದ್ದು. ಇದರಿಂದ ಯಾವುದೇ ಪೋಸ್ಟ್ ಅಪ್ಲೋಡ್ ಮಾಡಿದ್ರು 1 ನಿಮಿಷಕ್ಕೆ 1000 ಲೈಕ್ ಬರುತ್ತೆ. ಡೈಲಿ 1 ಬಿಲಿಯನ್ ಲೈಕ್ ಬರುತ್ತೆ. ತಕೊಳ್ಳಿ ಬೇಗ, ನಾನು ಹೋಗ್ಬೇಕು. ನನ್ನ ಬಾಯ್ ಫ್ರೆಂಡ್ ನ ಮೀಟ್ ಮಾಡ್ಬೇಕು. ಓಕೆ, ಒನ್ ಲಾಸ್ಟ್ ಟ್ರೈ. ಶ್ರೀಹರಿ, ಹೋಲ್ಡ್ ಮಾಡು. ಈ ಸತಿ ಕಮ್ ಮಾಡ್ಲೇಬೇಕು. ಯಾರೇ? 1 2 ಸೋನು ಮರಿ, ಪ್ಲೀಸ್ ಬೇಗ ಕಮ್ ಮಾಡು. ಪಾನಿಪುರಿ ಕೊಡಿಸ್ತೀನಿ. ಕಮ್
ಪಾಪಣ್ಣ ಇದು ಯಾಕೋ ವರ್ಕೌಟ್ ಆಗ್ತಿಲ್ಲ ಕಣೋ. 2 ಲೇಯರ್ ಚರ್ಮ ಆಪರೇಟ್ ಮಾಡಿ ಕಿತ್ತಿದ್ರೆ ಬಂದ್ಬಿಡುತ್ತೆ. ನೋ ವೇ, ಚಾನ್ಸೇ ಇಲ್ಲ. ನಾನ್ ಬಿಡಲ್ಲ, ಒಣಗಿದ್ಮೇಲೆ ಅದೇ ಬರತ್ತೆ. ವೇಟ್ ಮಾಡೋಣ. ನಾನು ಒಂದ್ ಸೆಕೆಂಡು ನನ್ನ ಫೋನ್ ಬಿಟ್ಟಿರೋಕ್ಕಾಗಲ್ಲ. ನನ್ನ ಫೋನ್ ನನ್ನ ಕೈಗೆ ಬರೋವರೆಗೂ ನನ್ನ ಫೋನ್ ಪಕ್ಕದಲ್ಲೇ ಇರ್ತೀನಿ. ಅವ್ರು ಲೂಸಾ? ಹ್ಞೂ, ಇದು ಫೋನ್ ಮೇನಿಯಾ. 1 ಸೆಕೆಂಡು ಫೋನ್ ಬಿಟ್ಟಿರಕ್ಕಾಗಲ್ಲ ಅನ್ಸುತ್ತೆ. ನೋಡ್ದವ್ರಿಗೆ ಹಿಂಗೆ ಲೂಸ್ ಆಗಿ ಕಾಣತ್ತೆ. ರೂಮಿಗೆ ಬನ್ನಿ, ನಿಮ್ ಹತ್ರ ನಾನು ಮಾತಾಡ್ಬೇಕು. ಹೇಗೆ ಬರ್ಲಿ ಸ್ವೀಟು? ಇವರು ಸೋನನ್ ಬಿಡ್ತಿಲ್ಲ, ಸೋನು ನನ್ನ ಕೈನ್ ಬಿಡ್ತಿಲ್ಲ. ಇವಾಗ ಬಂದ್ರೆ ನಾನು ನಿಮಗೆ ಲಡ್ಡು ಕೊಡ್ತೀನಿ. ಓ ನಮಸ್ಕಾರ ನಯನ್. ನಯನ್ ಸ್ವೀಟು ಸ್ವೀಟು ಲಡ್ಡು. ಕೇರಳ ಟೂರ್ ಕನ್ಫರ್ಮ್ ತಾನೆ? ಇಷ್ಟು ಮಜವಾಗಿರತ್ತಲ್ವಾ? ತುಂಬಾ ಚಳಿ ಅಂತ. ನಿನ್ ಚಳಿಗೆ ನಾನೇ ರಗ್ಗು. ಕೋಲಿ. ಕೇರಳ ಟೂರ್ ಕನ್ಫರ್ಮ್ ಇಲ್ವಾ? ಹ್ಞೂಮ್ಮ, ನಂದು ಕೇರಳಕ್ಕೆ ಹೋಗಿದ್ದಾನೆ. ನಮ್ಮಿಬ್ರಿಗೆ ಸ್ಪೆಷಲ್ ರೆಸಾರ್ಟ್ ಬುಕ್ ಮಾಡಕ್ಕೆ. ಇದ್ಯಾವ್ದೋ ಶನಿ ಕೈಗೆ ಅಂಟ್ಕೊಂಡಿದ್ಯಲ್ಲ. ಎಲ್ಲ ನಿನ್ನಿಂದಾನೇ ಆಗಿದ್ದು. ನಾನೇನ್ ಮಾಡ್ದೆ? ಇನ್ನೇನು ಮತ್ತೆ, ಚಪ್ಪಲಿ ಕಿತ್ತೋಗಿದೆ, ಹೊಲ್ಸ್ಕೊಳ್ಳೋದು ಬೇಡ, ಬೇರೆದ್ ಕೊಡಿಸ್ತೀನಿ ಅಂತ ಹೇಳಿದೆ. ನೀನು ಇಲ್ಲ, ಗಮ್ ಇದೆ, ಸೂಪರ್ ಗಮ್ಮು, ಚೆನ್ನಾಗಿ ಅಂಟ್ಕೊಳತ್ತೆ ಅಂತ ನನಗೆ ಕೊಟ್ಟೆ. ಅದನ್ನ ನನ್ನ ಕೈಗೆ ಚಲ್ತು. ಈ ಅಮ್ಮ ಬಂದು ಫೋನ್ ಎಸಿದ್ರು, ನಾನು ಅದನ್ನ ಇಟ್ಕೊಂಡೆ. ಈಗ ನೋಡು ಈಗ ರೀ, ನಮ್ ಜೀವನದಲ್ಲಿ ಕೇರಳ ಡೇಟು ಮತ್ತೆ ಟೂರು ಸಿಕ್ಕಾಬಟ್ಟೆ ಮುಖ್ಯ. ನಿಮ್ಮನ್ನ ಬಿಟ್ಟು ನಾನು ಒಂದು ಕ್ಷಣನೂ ಇರಕ್ಕಾಗಲ್ಲ. ಅವಳು ಬಂದು ಅಂತ ಕಾಣುತ್ತೆ. ಬೇಗ 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 ಲಡ್ಡು ಕೊಡು, ಲಡ್ಡು ಕೊಡು. ಅದಕ್ಕೆ ರೂಮ್ ನಲ್ಲಿ ಇದ್ದೀರಾ? ಈ ಮಾನ್ಸಿ ನೋಡಿ ಫೋನ್ ಇಲ್ದೆ ಅವಳೆ ಮೈ ಮೇಲೆ ದೆವ್ವ ಬಂದಂಗೆ ಆಡ್ತಾ ಇದಾರೆ. ಬಾಗ್ಲು ತೆಗೀರಿ. ಹೋಗ್ ತೆಗೀರಿ, ಅವಳು ಹುಚ್ಚಿ ತರ ಆಡ್ತಿದ್ದಾಳೆ. ರೇ ಕುಕ್ಕ, నీకెంత ధైర్యం ఉంటే నా ఫోన్ యూస్ చేస్తున్నారు? ಏನ್ರಿ ನಮ್ ದಾದಾ ನಮ್ ಬಾಸ್ ಫಿಲಂ ಡೈಲಾಗ್ ಹೇಳ್ತಿದ್ದೀರಾ ನೀವಿಲ್ಲಿ? ಸಬ್ಟೈಟಲ್ಸ್ ಎಲ್ಲ ಹಾಕಕ್ಕಾಗಲ್ಲ ನಮ್ ಕೈಲಿ. ನನ್ ಫೋನ್ ಇಟ್ಕೊಂಡು ಏನೇ ಮಾಡ್ತಿದ್ದೀರಾ ಅಲ್ಲಿ? ನಿನ್ ಫೋನ್ ಇಟ್ಕೊಂಡು ನಾನೇನ್ ಚಟ್ನಿ ಅರಿಯಕ್ಕಾಗತ್ತಾ? ಸೋನು, ನೀನ್ ಇಲ್ಲಿದ್ಯಾ? ನೀನು ನನ್ನ ಬಿಟ್ಟು ಹೋಗಿದ್ಯಾ ಅಂತ ನನ್ಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಬಾಚಿನ ನೋಡಿ, ನನ್ನ ಫೋನ್ ಬಿಟ್ಟು ನಾನು 1 ಸೆಕೆಂಡು ಇರೋದಿಲ್ಲ. ನೀವು ನನ್ನ ಫೋನ್ ಎತ್ಕೊಂಡು ಹೋಗಿದ್ರಿ ಅಂತ ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನೀವೆಲ್ಲೂ ಹೋಗೋ ಆಗಿಲ್ಲ. ರೀ, ಅವ್ರು ನನ್ ಗಂಡ. ಇಟ್ಕೊಳ್ಳಿ, ನಾನೇನ್ ಬೇಡ ಅನ್ನ. ಅಜಯ್ ಈ ಕೈ ನಂದು. ನನ್ ಸೋನು ಇರೋವರೆಗೂ ನಾನೇ ಇಟ್ಕೋತೀನಿ. ನೀವೇ ನೋಡಿ, ಸ್ಟೇಟಸ್ನ ಅಪ್ಲೋಡ್ ಮಾಡ್ತೀನಿ. ಇನ್ನು 10 ನಿಮಿಷದಲ್ಲಿ 2000 ಲೈಕ್ ಬರ್ಲಿಲ್ಲ ಅಂದ್ರೆ ಈ ಕೈನೇ ಕತ್ತರಿಸ್ಬಿಡ್ತೀನಿ. ಹಲೋ ಫ್ರೆಂಡ್ಸ್, ಒಬ್ಬ ಮೂರ್ಖ ತನ್ನ ಕೈಗೆ ನನ್ನ ಮೊಬೈಲ್ನ ಅಂಟಿಸ್ಕೊಂಡ್ಬಿಟ್ಟಿದ್ದಾನೆ. ಅದೇ ಪ್ರಾಬ್ಲಮ್ ಆಗಿದೆ, ತೆಗಿಯೋಕ್ಕಾಗ್ತಿಲ್ಲ. ಎನಿ ಸಜೆಷನ್ ಬರ್ತಿದೆ. ಸುಜಯ್, ಆಪರೇಷನ್ ಮಾಡಿಸಿ. ಸಾಗರ್, ಕೈ ಕತ್ತರಿಸಿ. ನಕುಲ್, ಚರ್ಮ ಕಿತ್ತಾಕಿ. ರೇ ಅಲ್ಲ, ಬರೀ ನೆಗೆಟಿವ್ ಕಮೆಂಟ್ಸ್ ಓದ್ತಾ ಇದ್ರೆ. ಇಲ್ಲಿ ನೋಡಿ ಇಲ್ಲಿ. ಸೌರಭ್ ಕುಲಕರ್ಣಿ, ಸದಾ ಅವನ ಜೊತೆನೇ ಇರಿ. ಏನು ನೀವು ಕೈಕೊಂಡು ಕಮೆಂಟ್ಸ್ ಓದ್ಬೇಕಾಗಿಲ್ಲ. ಅಲ್ಲ, ಇಲ್ಲಿ ನೋಡಿ. ಅಲ್ಲ, ಇಲ್ಲಿ ನೋಡಿ ಇಲ್ಲಿ. ರವಿ, ಇಲ್ಲಿ ನೋಡಿ ಇಲ್ಲಿ. ರವಿ _ ಗುಬ್ಬಿ ಏನು ಕಮೆಂಟ್ ಮಾಡ್ಯಾರ ನೋಡಿ. ನೀವ್ ಯಾಕೆ ಕಮೆಂಟ್ಸ್ ಓದ್ತಾ ಕೂತ್ಕೊಂಡಿದ್ದೀರಾ? ಇಲ್ಲಿ ನೋಡಿ ಇಲ್ಲಿ. ಪಾಣ್ಯಂ # ನೋಡಿ ಇಲ್ಲಿ. ಸರಿ, ಏನು ಏನ್ರಿ ಮಾಡ್ತಿದ್ದೀರಾ? ಗೊತ್ತಾಗುತ್ತೆ. ಈಗ ಕೇರಳ ಟ್ರಿಪ್ಗೆ ಏನ್ ಮಾಡೋದು? ಇದು ಬಿಡ್ಲಿಲ್ಲ ಅಂದ್ರೆ ಈ ಗೂಬೆ ನಮ್ಮನ್ನ ಹೋಗಕ್ ಬಿಡಲ್ಲ. ಈ ಗೂಬೆ ನಮ್ ಜೊತೆ ಕರ್ಕೊಂಡು ಹೋಗಕ್ ಆಗಲ್ಲ. ನೋ ವೇಸ್. ಒಂದ್ ಕೆಲ್ಸ ಮಾಡೋಣ, ಈ ಗೂಬೆ ಮಲ್ಗಿದಾಗ ಹೊರಟ್ಬಿಡೋಣ. ಇನ್ನೊಂದ್ ಕೆಲಸ ಮಾಡೋಣ, ಈ ಗೂಬೆ ಅದ್ರ ಫೋನು ತಗೊಂಡೋಗೋಣ. ಏನು, ನನ್ನ ಫೋನ್ ತಗೊಂಡು ಹೋಗ್ತೀರಾ? ನಾನು ನಮ್ಮ ಅಪ್ಪಂಗೆ ಮೆಸೇಜ್ ಮಾಡಿದ್ದೀನಿ, ನೀವೆಂತ ಚಿಲ್ಲರೆ ಜನಗಳು ಅಂತ. ನೀವೆಲ್ಲೂ ಹೋಗಂಗಿಲ್ಲ. ಹಲೋ, ಯಾರಿದ್ದೀರಿ ಮನೇಲಿ? ನಮಸ್ಕಾರ. ಯಾರು ಬೇಕಿತ್ತು? ವಾಟ್ಸ್ ಯೋರ್ ನೇಮ್? ನನ್ನ ಹೆಸರು ಡಾನ್. ಡಾನಾ? ಮತ್ತೆ ಲಾಂಗ್ ಬ್ರಿಂಗ್ ಮಾಡಿಲ್ಲ? ನನ್ನ ಹೆಸರು ಡಾರ್ಜಿಲಿಂಗ್ ನವೀನ್. ಶಾರ್ಟ್ ಆಗಿ ಡಾನ್ ಅಂತಾರೆ. ಅಲ್ರಿ,
ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ತಗೊಂಡ್ ಬಂದು ಇಲ್ಲಿಟ್ಟಿದ್ರಲ್ರಿ. ನಾನು ಯಾರು? ಡಾನ್. ಅಪ್ಪ ಓ ನೀವು ಮಾನಸಿ ಅವ್ರ ಫಾದರಾ? ಸರ್ ಇಲ್ಲಿ ನೋಡಿ, ಇಲ್ಲಿ ನಾನು ಇವ್ರನ್ನ ಕಿಡ್ನಾಪ್ ಮಾಡಿಲ್ಲ ಸರ್. ನಾನು ನಿಮ್ಮನ್ನ ರ್ಯಾನ್ಸಮು ಕೇಳ್ತಿಲ್ಲ. ಕೈ ಮೇಲೆ ಗಮ್ ಬಿದ್ದಿತ್ತು, ಅದ್ರ ಮೇಲೆ ಫೋನ್ ಬಿತ್ತು, ಅದು ಅಂಟ್ಕೊಂಡಿದೆ. ಬೇಕಿದ್ರೆ ಇವ್ರನ್ನ ಕೇಳಿ. ಹೌದಪ್ಪ, ಇವ್ರೇನ್ ನನ್ನ ಕಿಡ್ನಾಪ್ ಮಾಡಿಲ್ಲ. ನೋಡಿ ಸೋನು ಮರಿ ಇಲ್ಲಿದೆ. ಇವ್ರ ಕೈ ಬಿಟ್ಟು ಬರೋದೇ ಇಲ್ಲ ಅನ್ನುತ್ತೆ. ಸೋನು ಎಲ್ಲ ನಾನು ಅಲ್ಲೇ ಅಂತ ಇಲ್ಲೇ ಬಂದ್ಬಿಟ್ಟೆ. ನೋಡಿ, ನನ್ನ ಮಗಳಿಗೆ ಫೋನ್ ಮೇನಿಯಾ. ಪ್ರಾಣ ಬೇಕಾದ್ರೂ ಬಿಡ್ತಾಳೆ, ಆದ್ರೆ ಫೋನ್ ಮಾತ್ರ ಬಿಟ್ಟಿರೋಕ್ಕಾಗಲ್ಲ. ಹಗಲು ರಾತ್ರಿ ಫೋನ್ ಜೊತೆಲೇ ಇರಬೇಕು. ಅಲ್ಲ ಬಾತ್ರೂಮ್ಗೂ ಫೋನ್ ತಗೊಂಡ್ ಹೋಗ್ತಾಳ? ಹೌದು. ಶವರ್ ತಗೊಳ್ಳುವಾಗ ಮೊಬೈಲ್ಗೆ ಪ್ಲಾಸ್ಟಿಕ್ ಕವರ್ ಹಾಕಿ ಸ್ನಾನ ಮಾಡ್ತಾಳೆ. ಮೊಬೈಲ್ ಇಲ್ಲ ಅಂದ್ರೆ ಹುಚ್ಚಿ ತರ ಆಡ್ತಾಳೆ. ಚಿಕ್ಕ ಚಿಕ್ಕ ವಸ್ತುಗಳನ್ನ ಎತ್ತಿ ಬಿಸಾಕ್ತಾಳೆ. ಗೊತ್ತಾಗ್ತಿದೆ ಸರ್. ಅಪ್ಪ ನೀವ್ ಹೇಳೋದೇ ಮರ್ತೋಗಿದ್ರ? ಅದೇ ಮಾರ್ಕೆಟ್ ಅಲ್ಲಿ ಆಗಿದ್ದ ಇನ್ಸಿಡೆಂಟು. ನಾಳೆ ಕೇರಳ ಟ್ರಿಪ್ ಹೋಗ್ಬೇಕು, ರೆಸ್ಟ್ ಮಾಡೋಣ, ನಡೀರಿ. ಅದ್ ನನಗೆ ಗೊತ್ತಮ್ಮ, ಅದ್ ಹೇಳ. ನನ್ನ ಮೊಬೈಲ್ ನನಗೆ ಬೇಕು. ಯಾರ್ಯಾರು ಅಷ್ಟೊತ್ತಲ್ಲಿ ಬಾಗಿಲು ನಡೀತಿರೋದು? ನಾನೇ ಸಿಲ್ವಾ? ಆಯಮ್ಮನೆ ಹಾ ಬಂತು ನೋಡು. ರಾತ್ರಿ ಹೊತ್ತು ನನ್ ಫೋನ್ನ ನಿಮ್ ಬೆಡ್ರೂಮ್ ಅಲ್ಲಿ ಇಟ್ಕೊಂಡು ಅದೇ ಮಲಗ್ತೀರಾ? ಅದಕ್ಕೆ ನಾನೇನಮ್ಮ ಮಾಡ್ಲಿ? ರಾತ್ರಿ ಹೊತ್ತೆ ನನಗ್ ಜಾಸ್ತಿ ಫೋನ್ ಬೇಕಾಗಿರೋದು. ಅದಕ್ಕೆ ನಾನು ಏನಮ್ಮ ಮಾಡ್ಲಿ? ನಾನು ಇಲ್ಲೇ ಇರ್ತೀನಿ. ಚಾಟಿಂಗು ವಿಡಿಯೋ ಕಾಲ್ ಇರುತ್ತೆ, ನೀವು ಮಲ್ಕೊಳ್ಳಿ. ಜೊಕ್ಕೊಳ್ಳಿ. ಬನ್ನಿ ಈ ಕಡೆ ನೀವು. ಮಾನ್ಸವ್ರೆ